ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ನಮ್ಗೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಲ್ಲ, ನೋಡಿ ಇದು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್. ಇದರ ನೇಮ್ ಬಂದು ಚಿಕನ್ ಮ್ಯಾಜೆಸ್ಟಿಕ್. ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲಂತೂ. ಯಾವ ರೀತಿ ಮಾಡಬೇಕಂದ್ರೆ, ಫಸ್ಟ್ ಒಂದು 1/4 kg ಅಷ್ಟು ಚಿಕನ್ ತೊಗೊಳ್ಳಿ. ಬೋನ್ಲೆಸ್ ಆಗಿತ್ತು ಅಂದರೆ ತುಂಬ ಒಳ್ಳೆಯದು. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ಸ್ ಪೌಡರ್, ಮತ್ತು 1-2 ಸ್ಪೂನಷ್ಟು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್, ಒಂದು 4ರಿಂದ 5 ಸ್ಪೂನಷ್ಟು ಕಾರ್ನ್ಫ್ಲೋರ್, ಅದ್ರ ಜೊತೆಗೆ ಒಂದು ಮೊಟ್ಟೆ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡಿ. ಒಂದು 1/2 hour ಆಗೋವರೆಗೂ ವೆಯ್ಟ್ ಮಾಡಿ. ನಿಮಗೆ ಜಾಸ್ತಿ ಟೈಮ್ ಇತ್ತು ಅಂದರೆ ಇನ್ನೂ ಜಾಸ್ತಿ ಹೊತ್ತಿಡಿ, ಅದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಒಂದು 1/2 hour ಸಾಕು. ಅದಾದಮೇಲೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚಿಕನ್ನ ಬೇಯಿಸ್ಕೊಳ್ಳಿ. ಬೋನ್ಲೆಸ್ ಆಗಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದರದ್ದು. ನೀವು ಹಾಗೇನೂ ಬೇಕಿದ್ರೆ ತಿನ್ಬೋದು, ಬಟ್ ನಾನು ಹೇಳೋ ಥರ ಮಾಡಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ನಿಮಗೆ ಬೇಕಾಗಿರೋಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಅಂತೂ ಬೇಡ, ಸ್ವಲ್ಪ ಎಣ್ಣೆ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಅದನ್ನು ಹಾಕಿ. ಅದಾದಮೇಲೆ ಅದ್ರ ಜೊತೆಗೆ ನಿಮಗೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ 1 ಬೌಲಷ್ಟು, ನೀವು ಚಿಕನ್ ಎಷ್ಟು ತೊಗೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್. ನಾನೊಂದು 1/4 kg ತೊಗೊಂಡಿದ್ದೀನಿ, ಅದಕ್ಕೆ ಒಂದು 3/4 ಬೌಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಫ್ರೆಶ್ ಕ್ರೀಮ್ ಅಂತ ಬರುತ್ತಲ್ಲ, ಅದನ್ನು ಬೇಕಿದ್ರೆ ಹಾಕ್ಕೋಬೋದು. ಬಟ್ ನಮ್ಗೆ ಅದಾಗಲ್ಲ ಅಂತ ಹೇಳಿ ನಾನು ಮೊಸರನ್ನ ಯೂಸ್ ಮಾಡಿದ್ದೀನಿ. ನೀಟಾಗಿ ಹಾಕಿ ಕಲಿಸ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಅದರ ಜೊತೆಗೆ ಒಂದು 2 to 3 ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಮೊದಲೇ ನೀವು ಬೇಯಿಸಿಟ್ಟಿರೋವಂಥ ಅಂದರೆ ಕರೆದಿಟ್ಟಿರೋವಂತಹ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೂಪರಾಗಿರುತ್ತೆ ಮಾತ್ರ ಟೇಸ್ಟ್. ಒಂದು 5 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊಳ್ಳಿ ಸಾಕು. ಬಟ್ ತಲ ಹಿಡಿದಿರೋ ಹಾಗೆ ನೀಟಾಗಿ ರೋಸ್ಟ್ ಮಾಡ್ತಾಯಿರಿ, ಅವಾಗವಾಗ ಕೈ ಆಡಿಸ್ತಾಯಿರಿ. ಅದಾದಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ನಿಮ್ಮ ಮನೇಲಿ ಯಾರಿದ್ದಾರೆ ಅವ್ರಿಗೆ ಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಹೆಚ್ಚಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.